ಇರೋದೊಂದು ಜೀವನ. ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಹ್, ಫೇಸ ಕಾಣಿಸ್ತಾ ಇಲ್ವಾ? ಓಕೆ, ಆಫೀಸಿಂದ ಬಂದೆ. ಇಷ್ಟೆಲ್ಲ ಬಟ್ಟೆ ತೊಳೆದಾಕಿದ್ದೆ. ಸೊ ಇದನ್ನೆಲ್ಲ ಇವಾಗ ಮಡಚಿಬಿಟ್ಟು ಒಂಥರ ಮನೇಲೆ ಅವರಿಬ್ಬರಿಲ್ಲ ಅಂದರೆ ಸೋಮಾರಿತನ ಹೋಗುತ್ತೆ, ಆಟೋಮೆಟಿಕಲಿ ಹೋಗುತ್ತೆ. ಹಾಗಂತ ಏನು ಅವರಿಬ್ಬರಿದ್ದರೆ ಏನೋ ಒಂಥರ ಖುಷಿ. ಏನಿವೆ, ಮಡಚಿಬಿಡೋಣ. ಎಲ್ಲ ಕೆಲಸ ಮುಗಿಸಿ, ಏನೇನು ಕೆಲಸ ಅಂದರೆ ಈಗ ಬಟ್ಟೆ ಮಡಿಸೋದು. ಬಟ್ಟೆ ಮಡಿಸಾದ್ಮೇಲೆ ಬೆಳಗ್ಗೆ ಆ್ಯಕ್ಚುಲಿ ಕಸ ಹೊಡೆದು ಹೋಗಿರಲಿಲ್ಲ ನಾನು. ಇವಾಗ ಕಸ ಹೊಡೆದು ಪಾತ್ರೆ ಒಂದೆರಡಿದೆ ತೊಳೆದು ಬಿಸಿ ಬಿಸಿ ಇದೇನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ಪಾಚಿ ಅಷ್ಟೇ ಸ್ಟಾರ್ಟ್ ಮಾಡುವ. ಮುಗೀತು. ಬಟ್ಟೆ ಮಡಿಸೋದು ಒಂದು ದೊಡ್ಡ ಕೆಲಸ ಅನ್ನೋ ಥರ ಮಾಡ್ತಾ ಇದ್ದೀನಲ್ವ. ಕೆಲಸ ಓಕೆ, ಹೇಳೋದು ಮಾಡ್ಕೊಳ್ಳಿತ್ತು. ಅಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಬಟ್ಟೆ ಮಡಿಸ್ತಾ ಇದ್ದೆ, ಇಲ್ಲ ಅಂದರೆ ಸುಮ್ಮನೆ ಲೇಟಾಗಿ ಹೋಗುತ್ತೆ ಅಂತ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆಮೇಲೆ ಸಾಂಬಾರು ಬೇರೆ ಮಾಡ್ಬೇಕು ಅದಕ್ಕೆ. ಓಕೆ, ನೋಡುವ. At the cookout, grab a plate. Got ribs, got wings, I just can't wait. ಕಷ್ಟಪಟ್ಕೊಂಡು ಈ ಥರ ಕೆಲಸ ಮಾಡ್ಕೊಂಡು ತಿಂದರೆ ಅಟ್ಲೀಸ್ಟು ಅಂದರೆ ತಿಂದಿದ್ದು ಹತ್ತುತ್ತೆ ಏನೋ ಕೆಲಸ ಮಾಡ್ತಾ ತಿಂದರೆ. ಅಲ್ಲಿ ಆಫೀಸಲ್ಲಿ ಹೋಗೋದು, ಕೂರೋದು, ಬರೋದು, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ಈ ಥರ ತಾವೇ ಕೆಲಸ ಮಾಡ್ಕೊಂಡ್ರೆ ಓಕೆ. ಬಟ್ ನನ್ನ ಹೆಂಡತಿ ಏನಾದರೂ ಈ ಬ್ಲಾಗ್ ನೋಡಿದ್ರೆ ದಿನ ನೀನೇ ಕೆಲಸ ಮಾಡ್ಬಿಡ್ತಾಳೆ. ಊಟಕ್ಕೆ ಏನು ಮಾಡ್ದೆ ಅಂದರೆ ಕುಚ್ಚಲಕ್ಕಿ. ತುಂಬ ಜನ ಕುಚ್ಚಲಕ್ಕಿ ಅಂದರೆ ಏನು ಅಂತ ಗೊತ್ತಿಲ್ಲ. ದಪ್ಪ ದಪ್ಪ ರೈಸ್ ಮ್ಯಾಂಗ್ಳೂರು ಕಡೆ ಜಾಸ್ತಿ ಉಪಯೋಗಿಸ್ತಾರೆ. ಅದು ಅವರೆಲ್ಲ ನಾನ್ ವೆಜ್ಜಿಗೆ, ಎಸ್ಪೆಷಲಿ ಮೀನು ಊಟಕ್ಕೆ ಕುಚ್ಚಲಕ್ಕಿನೂ ಉಪಯೋಗಿಸೋದು.
ನಂಗೆ ಸಿಕ್ಕಾಪಟ್ಟೆ ಇಷ್ಟ ಯಾಕೆ ಅಂದರೆ ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಹಾಗೆ ತುಂಬ ತಂಪು ಅಂತೆ ಅದ್ರ ತಿಂದ. ಇದ್ರ ಅಜ್ಜಿ ಏಪ್ಪ ಜೋಳ ನಿನ್ನೆ ತಂದಿದ್ದೆ. ಇವತ್ತು ಸ್ನ್ಯಾಕ್ಸ್ ಥರ ಖತಮ್ ಮಾಡಿಬಿಡೋದು. ನೆಕ್ಸ್ಟ್ ಕೆಲಸ ಅನ್ನ ಆಯಿತು, ಸಾಂಬಾರು ಒಂದು ಪೆಂಡಿಂಗ್ ಇದೆ. ಸಾಂಬಾರು ಒಂದು ಮಾಡಿ ಮುಗಿಸ್ಬಿಟ್ರೆ ಏನು ಸಾಂಬಾರು, ಬ್ಯಾಚುಲರ್ ಸಾಂಬಾರು ಇನ್ನೇನಿರುತ್ತೆ. ಅದೇ ಟೊಮೆಟೊ, ಅದೇ ಈರುಳ್ಳಿ ಎಲ್ಲ ಹಾಕಿ ಬೇಳೆ ಹಾಕಿ ಮಟಾಶ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕುಚ್ಚಲಕ್ಕಿ ಅಂದರೆ ಎಷ್ಟು ಚೆನ್ನಾಗಿ ಗೊತ್ತಾಯ್ತೋ ಗೊತ್ತಾಗಿಲ್ಲೋ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಬಾಯ್ಲ್ಡ್ ರೈಸ್. ಸ್ವಲ್ಪ ಅಗಲ ದಪ್ಪ ಇರುತ್ತೆ. ನಾನು ಮಲೆನಾಡು ಹುಡುಗ ಆಗಿರೋದ್ರಿಂದ ಸ್ವಲ್ಪ ಮ್ಯಾಂಗ್ಳೂರ್ ಸ್ಲ್ಯಾಂಗು ಆಚೆ ಈಚೆ ಎಲ್ಲ ಸ್ವಲ್ಪ ಬರುತ್ತೆ. ಯಾರೆಲ್ಲ ಮ್ಯಾಂಗ್ಳೂರವರು ಹಾಗೆ ಯಾರೆಲ್ಲ ನಮ್ಮೂರು ಸಾಗರ ನೋಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ, ನೋಟಿಫಿಕೇಷನ್ ಅವಾಗ ಬರ್ತಾ ಇರುತ್ತೆ. ಆ್ಯಂಡ್ ವಿಡಿಯೋ ಕಂಟಿನ್ಯೂಸ್ ಆಗಿ ಬರುತ್ತೆ. ಹಾಗೆ ಪರಿಚಯ ಮಾಡ್ಕೋಬೇಕಲ್ಲ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಹಾಗಾಗಿ ಓಕೆ. ಇವಾಗ ಆ್ಯಕ್ಚುಲಿ ಬಂದು ಸಾಂಬಾರು ಮಾಡೋದಂದ್ರೆ ಆಗಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸಾಂಬಾರು ಬೇಡ, ಕುಚ್ಚಲಕ್ಕಿಗೆ ಏನಂದರೆ ಗಂಜಿ ಟೈಪಲ್ಲಿ ಮಾಡೋದು. ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸ್ಬಿಡೋದು. ಅದನ್ನು ಕುದಿಸಿದ ತಕ್ಷಣ ಊರಿಂದ ಒಳ್ಳೆ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ದಾರೆ. ಅಂದರೆ ನಮ್ಮ ಕಡೆ ಮಿಡಿ ಉಪ್ಪಿನಕಾಯಿ, ಚೂಡಿದಾರು ಮಿಡಿ, ಆ ಮಿಡಿ ಅಲ್ಲ, ಇದೊಂಥರ ಮಿಡಿ, ಸಣ್ಣ ಸಣ್ಣ ಇರುವಂಥ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ದಾರೆ. ಆ ಉಪ್ಪಿನಕಾಯಿ ಜೊತೆ ಈ ಗಂಜಿ ಸಖತ್ತಾಗುತ್ತೆ. ಸೊ ಅದು ಇವತ್ತು ನನ್ನ ರೆಸಿಪಿ. ಕ್ವಿಕ್ ಆ್ಯಂಡ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಬೇಗ ಊಟ ಆಗಬೇಕು, ಒಳ್ಳೆ ಪ್ರೋಟೀನ್ ಇರಬೇಕು ಅಂತ ಹೇಳಿ ಅಂದ್ಕೊಳೋರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ಬೋದು. ನಾನಂತೂ ಟ್ರೈ ಮಾಡಿದ್ದೀನಿ. ನಿಮಗೆ ಶೋ ಮಾಡ್ತೀನಿ ಅನ್ನ ಯಾವ ರೀತಿ ಇರುತ್ತೆ ಅಂತ. ಸೊ ಬಿಸಿ ಇದೆ. ಏನಂದರೆ ಈಗ ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀನಿ ಆ್ಯಕ್ಚುಲಿ ನಾನು. ನೋಡಿ ಈ ರೀತಿ ಬರುತ್ತೆ ರೈಸ್. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನೋಡ್ಬೋದು ನೀವು, ಕಾಣಿಸ್ತಾ ಇದೆಯಾ? ಇಷ್ಟರ ದಪ್ಪ ರೈಸು. ಓಕೆ, ಇದಕ್ಕೆ ಇನ್ನೂ ಸ್ವಲ್ಪ ವಾಟ್ ಹಾಕಿ ಕುದಿಸ್ಬಿಟ್ರೆ ಏನಾಗುತ್ತೆ, ಗಂಜಿ ಟೈಪಲ್ಲಿ ಆಗುತ್ತೆ. ಸೊ ಆವಾಗ ತಿನ್ನೋಕೆ ನಂಗೆ ಗಂಜಿನೇ ಇಷ್ಟ ಆ್ಯಕ್ಚುಲಿ. ಈಗೇನು ರೈಸ್ ತಿನ್ನಲಿಲ್ಲ ಅಂದರೂ ನಾನು ಅದನ್ನು ಅದ್ರ ವಾಟರ್ ಬರುತ್ತಲ್ಲ, ಅದಕ್ಕೆ ಪೆಪ್ಪರ್ ಪೌಡ್ರು, ಉಪ್ಪು ಹಾಕ್ಕೊಂಡ್ರೆ ಸಾಕು, ಮಸ್ತ್ ಮಜಾ ಮಾಡ್ಬೋದು. ಇವಾಗ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಹೇಗಿದೆ ರೆಸಿಪಿ ಅಂತ ಮತ್ತೊಂದು ಸರಿ ಶೋ ಮಾಡ್ತೀನಿ. On the corner where the shadow
shadows creep. Whispers of the city, secrets they keep. Underneath the street lamp, steady burn. Life's a game of dice, wait in your turn. City lights shine, but they never show the truths we hide, the things we don't know. Concrete jungle beats in the air. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ. ಹೊರಗೆ ಕಾಲಿಡೋಕ್ಕೆ ಒಂಥರ ಆಗ್ತಿದೆ ನನಗೆ. ಟೈಮ್ ಆಗಿದೆ, ಸ್ವಲ್ಪ ಊಟ ಮಾಡ್ಕೊಂಡು ಟೈಮ್ ಪಾಸ್. ಏನಿಲ್ಲ, ಟೈಮ್ ಪಾಸು ಇದೇ ವಿಡಿಯೋ ಎಡಿಟಿಂಗು ಅದು ಇದು ಅಂತ ಟೈಮ್ ಪಾಸ್ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಮನೆಗೆ ಫೋನ್ ಮಾಡಬೇಕು, ಮಗನ ಜೊತೆ ಹೆಂಡತಿ ಜೊತೆ ಮಾತಾಡೋದು. ಅದು ಬಿಟ್ಟರೆ ಫ್ರೆಂಡ್ ಫೋನ್ ಮಾಡ್ತಾನೆ ಇವಾಗ ಅಂಗಡಿ ಕ್ಲೋಸ್ ಮಾಡಿ. ಸೊ ಅವನ ಜೊತೆ ಸಂಡೇ ಬರ್ತಾನೆ, ಅವನ ಜೊತೆನೂ ಒಂದು ವ್ಲಾಗ್ ಮಾಡ್ತೀನಿ. ನನಗಿದ್ರ ಒಂಥರ ಸಂತೋಷ. ಎನಿವೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಸರಿಪಡಿಸ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಊಟ ಅದು ಇದು ಮಾಡೋದೆಲ್ಲ ಆಗ್ತಾ ಹೋದ್ರೆ ತುಂಬ ಟೈಮ್ ಆಗುತ್ತೆ. ಸೊ ಸ್ವಲ್ಪ ಎಡಿಟಿಂಗ್ ಅದು ಇದು ಅಂತ ಮಾಡಿಬಿಟ್ಟು ನಾನು ಮಲ್ಕೋತೀನಿ. ಯೂಶ್ವಲಿ 11 o'clock ನಮ್ಮ ಟೈಮಿಂಗ್ಸ್. ಸೊ 11 o'clock ಮಾಡ್ಕೊಂಡು ಬೆಳಗ್ಗೆ ಮತ್ತೆ 6:30 7 ಗಂಟೆಗೆ ಹೇಳಬೇಕು. ಸೊ ಹಾಗಾಗಿ ಎನಿವೆ, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.